गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरुवे नमः। तस्मै श्री गुरुवे नमः। तस्मै श्री गुरुवे नमः। ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಕುಲದೇವತೆ ಕುಲದೇವರುಗಳಿಗೆ, ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಜೊತೆ ಹೀಗೆ ಇರ್ಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಕೂಡ ಆತ್ಮ ಪ್ರಣಾಮಗಳು. ಹರೇ ರಾಮ ಹರೇ ಕೃಷ್ಣ. ನೀವೆಲ್ಲರೂ ಕೂಡ ಹೊಸಬ್ರೆಲ್ಲರೂ ಕೂಡ ನೀವು ಜಾಯಿನ್ ಆಗಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಇವತ್ತು 2ನೇ ದಿನದ ಈ ಒಂದು ರೇಖಿ ಲೆವೆಲ್ 1-2 ಕ್ಲಾಸಿಗೆ ನಿಮ್ಮೆಲ್ಲರಿಗೂ ಕೂಡ ನಾನು ಆತ್ಮೀಯವಾದಂತ ಸ್ವಾಗತವನ್ನ ಕೊಡ್ತೇನೆ. ಈ 2ನೇ ದಿನದ ಕ್ಲಾಸಲ್ಲಿ ನಾವು ಯಾವ ವಿಷಯವನ್ನ ತಿಳ್ಕೊಳ್ತೇವೆ ಅಂತ ಹೇಳಿದ್ರೆ, ನಮ್ಮ ಶರೀರದಲ್ಲಿರುವಂತಹ ಶಕ್ತಿಯ ಕೇಂದ್ರಗಳು, ಅವಳ ಬಗ್ಗೆ ನಾವು ಸಂಪೂರ್ಣವಾಗಿ ನಾವು ಈ ದಿನದ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಳ್ತಾ ಬರೋಣ. ಸೊ ನಮ್ಮ ಡಾಕ್ಟರ್ ಮಿಕಾಯೋ ಉಸುಯಿ ಅವರು ಹೇಗೆ ಅವರು 21 ದಿನಗಳ ಕಾಲ ಧ್ಯಾನವನ್ನ ಮಾಡಿ ಆ ಒಂದು ಚೈತನ್ಯದ ಶಕ್ತಿಯನ್ನ ಪಡೆದುಕೊಂಡು ಅವ್ರು ಏನ್ ಮಾಡ್ತಾರೆ, ಆ ಒಂದು ಶಕ್ತಿ ಅರಿವು ಅವ್ರಿಗೆ ಗೊತ್ತಾಗುತ್ತೆ, ನನ್ನ ಕೈಗಳಲ್ಲಿ ಅದ್ಭುತವಾದಂತ ಶಕ್ತಿ, ಆ ಒಂದು ಹೀಲಿಂಗ್ ಮಾಡುವಂತ ಶಕ್ತಿ ಇದೆ ಅಂತ ಹೇಳಿ ಆ ಶಕ್ತಿಯನ್ನ ತಿಳಿದವ್ರು ಏನ್ ಮಾಡ್ತಾರೆ, ಒಬ್ಬೊಬ್ರಾಗಿ ಎಲ್ಲರಿಗೂ ಕೂಡ ಅವ್ರು ಹೀಲಿಂಗ್ ಅನ್ನ ಮಾಡ್ತಾ 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 ಎಲ್ಲರಿಗೂ ಕೂಡ ಅದು ಹರಡ್ತಾ ಬರುತ್ತೆ. ಇದರ ಪ್ರಾಚೀನ ಕಾಲದಲ್ಲಿ ಚಿಕಿತ್ಸಾ ಪದ್ಧತಿ, ಸ್ಪರ್ಶ ಪದ್ಧತಿ, ಸ್ಪರ್ಶ ಚಿಕಿತ್ಸೆ ಅಂತೆಲ್ಲಾನು ಕೂಡ ಇದನ್ನ ಕರೀತಾರೆ. ಜಪಾನಿನಲ್ಲಿ ಇದನ್ನ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ಕೀ ಅಂತ ಹೇಳಿ ಕರೀತಾರೆ ಇದನ್ನ. ಈ ಒಂದು ಚೈತನ್ಯ ಶಕ್ತಿಯನ್ನ ಅಥವಾ ಪ್ರಾಣ ಶಕ್ತಿಯನ್ನ, ಸರ್ವ ವ್ಯಾಪಿಯಾಗಿರುವಂತ ಈ ಒಂದು ಚೈತನ್ಯ ಶಕ್ತಿಯನ್ನ ಕೀ ಅಂತ ಹೇಳ್ತಾರೆ. ಚೀನಿ ಭಾಷೆಯಲ್ಲಿ ಅದನ್ನ ಚಿ ಅಂತ ಯೂಸ್ ಮಾಡ್ತಾರೆ. ನಮ್ಮ ಭಾರತದಲ್ಲಿ ಅದನ್ನ ಪ್ರಾಣ ಶಕ್ತಿ, ಪ್ರಾಣ ಅಂತ ಹೇಳಿ ನಾವು ಅದನ್ನ ಉಪಯೋಗವನ್ನ ನಾವು ನಮ್ಮ ಋಷಿ ಮುನಿಗಳ ಕಾಲದಿಂದಲೂ ಕೂಡ ಅದನ್ನ ಉಪಯೋಗವನ್ನ ಮಾಡ್ಕೊಳ್ತಾ ಬಂದಿದ್ದಾರೆ. ಈ ಶಕ್ತಿಯನ್ನ ಅವರು ಹೀಲಿಂಗ್ ಅನ್ನ ಎಲ್ಲರಿಗೂ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಅವರ ಶಿಷ್ಯರ ಬಳಗ ಜಾಸ್ತಿ ಆಗ್ತಾ ಬರುತ್ತೆ. ಅದರಲ್ಲಿ ಒಬ್ಬರಾದಂತ ನಿವೃತ್ತ ಅಧಿಕಾರಿಯಾಗಿರ್ತಾರೆ, ನೌಕಾಧಿಕಾರಿ ಡಾಕ್ಟರ್ ಚಿಚಿರೋ ಹಯಾಶಿ ಅಂತ ಹೇಳಿ, ಅವರು ಕೂಡ ಈ ವಿದ್ಯೆಯನ್ನ ಕಲಿತಾರೆ. ಅವರಾದ ನಂತರ ಮಹಿಳಾ ಶಿಷ್ಯ ಇರ್ತಾರೆ, ಹವಾಯೋ ಥಕಾಟ ಅಂತೇಳಿ, ಇವರು ತುಂಬಾ ಮುಖ್ಯವಾದಂತ ಶಿಷ್ಯ. ಇವರು ಏನ್ ಮಾಡ್ತಾರೆ, ಬೇರೆ ಎಲ್ಲ ದೇಶಗಳಿಗೆ ಇದನ್ನ ಹರಡ್ಕೊಳ್ತಾ ಬರ್ತಾ ಇರ್ತಾರೆ. ಪ್ರಾರಂಭದಲ್ಲಿ ಎಷ್ಟು ರೇಖಿ ಗ್ರ್ಯಾಂಡ್ ಮಾಸ್ಟರ್ಗಳು ಇರ್ತಾರೆ ಅಂತ ಹೇಳಿದ್ರೆ 22 ರೇಖಿ ಗ್ರ್ಯಾಂಡ್ ಮಾಸ್ಟರ್ಗಳು ಇರ್ತಾರೆ ನೋಡಿ. 22 ರೇಖಿ ಗ್ರ್ಯಾಂಡ್ ಮಾಸ್ಟರ್ಸ್ಗಳು ಅಲ್ಲಿಂದ ಅವರಿಂದ ಪ್ರಾರಂಭವಾದಂತ ಈ ಒಂದು ವಿದ್ಯೆ ಇವತ್ತು ಪ್ರಪಂಚದಾದ್ಯಂತ ಸುಪ್ರಸಿದ್ಧವಾಗಿರುವಂತಹ, ಎಲ್ಲರೂ ಕೂಡ ಶಾರ್ಟ್ ಕಟ್ ವೇನಲ್ಲಿ, ಅಂದ್ರೆ ಈಸಿಯಾಗಿ ನಾವು ಆ ಪರಮಾತ್ಮನನ್ನ, ಆ ಜ್ಞಾನವನ್ನ, ಅರ್ಥವನ್ನು ಮಾಡ್ಕೊಳ್ಳೋಕೆ ನಮ್ಗೆ ಸಹಾಯವಾಗಿರುವಂತ ವಿದ್ಯೆ ಇವತ್ತೆಲ್ಲರಿಗೂ ನಮ್ಮೆಲ್ಲರಿಗೂ ಕೂಡ ನಮ್ಗೆ ಸಿಕ್ಕಿದೆ. ನಾವು ಆ ಪರಮಾತ್ಮನ ಅಂದ್ರೆ ಆ ಯೂನಿವರ್ಸ್ ಒಂದು ಚೈತನ್ಯ ಶಕ್ತಿಗೆ ನಾವು ಕೃತಜ್ಞರಾಗಿರ್ಬೇಕು. ಅಂದ್ರೆ ಈ ಜ್ಞಾನವನ್ನ ತಿಳ್ಕೊಳ್ಬೇಕು, ಈ ಜ್ಞಾನವನ್ನ ನಾವು ಕೇಳಬೇಕು ಅನ್ನೋದಕ್ಕೋಸ್ಕರನು ಕೂಡ ಜನ್ಮಗಳೇ ತಪಸ್ ಮಾಡ್ಬಿಟ್ಟಿದ್ದಾರೆ.
ಯುಗ ಯುಗಗಳನ್ನೇ ಕಳೆದು ಬಿಟ್ಟಿದ್ದಾರೆ. ಆದ್ರೆ ನಾವ್ ಎಂತ ಸೌಭಾಗ್ಯಶಾಲಿಗಳು ನೋಡಿ, ಇವತ್ತು ನಾವು ಕಾಡಿಗೆ ಹೋಗಂಗಿಲ್ಲ, ಬೆಟ್ಟಗಳಿಗೆ ಹೋಗಂಗಿಲ್ಲ, ಗುರುಗಳನ್ನ ಹುಡ್ಕೊಂಡು ನಾವು ಅಲಿಯುವಂತ ಪರಿಸ್ಥಿತಿ ಇಲ್ಲ ಇವತ್ತು. ನೋಡಿ ಎಷ್ಟು ಸೌಭಾಗ್ಯ, ನಾವು ನಮ್ಮ ಮನೆಯಲ್ಲೇ ಕೂತ್ಕೊಂಡು ನಮ್ಮ ಸಮಯಕ್ಕೆ ಅನುಗುಣವಾಗಿ ನಾವು ಸಿದ್ಧಿಯನ್ನು ಮಾಡ್ಕೊಳ್ಬೇಕು. ಅಂದ್ರೆ ನಾವು ಎಂತಹ ಒಂದು ಅದ್ಭುತವಾದ ಸಮಯದಲ್ಲಿ ನಾವಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಸಾಧನೆಯನ್ನ ನಾವು ನಮ್ಮ ಕೈಯಲ್ಲಿ ಇರುವಂತದ್ದು ಏನು ಅಂತ ಹೇಳಿದ್ರೆ, ನಾವು ಸಾಧನೆಯನ್ನ ಮುಂದೆ ಮಾಡ್ಕೊಂಡು ಹೋಗ್ಬೇಕಷ್ಟೇ, ಇನ್ನೇನಿಲ್ಲ. ಎಲ್ಲವೂ ನಮ್ಮ ಹತ್ರ ಬರ್ತಾ ಇದೆ ಇವತ್ತು. ನಾವು ಅದನ್ನ ಏನ್ ಮಾಡ್ಬೇಕು, ಅಭ್ಯಾಸವನ್ನ ನಿರಂತರವಾಗಿ ಸಿನ್ಸಿಯಾರಿಟಿಯಿಂದ ನಾವು ಮಾಡ್ತಾ ಬಂತು ಅಂತ ಹೇಳಿದ್ರೆ, ಆ ಪರಮಾತ್ಮ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ನೀನು ನನ್ ಕೆಲಸವನ್ನ ಮಾಡ್ಕೊಳ್ತಾ ಇದೀಯಾ, ನನ್ನ ಕಾರ್ಯವನ್ನ ನೀನ್ ಮಾಡ್ತಾ ಇದೀಯ ಅಂದ್ರೆ, ನಿನ್ನ ಕಾರ್ಯವನ್ನ ನಾನ್ ಮಾಡೋದಿಲ್ವಾ? ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ ಆ ಒಂದು ಚೈತನ್ಯದ ಶಕ್ತಿ, ಆ ಪರಮಾತ್ಮ ತತ್ವ. ಇದನ್ನ ಪಡ್ಕೊಳ್ಳೋದಿಕ್ಕೆ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸಿಂಪಲ್ ಆಗಿ ಏನಿ ಇಲ್ಲ, ನಾವು ಧ್ಯಾನವನ್ನ ಮಾಡ್ಕೊಳ್ತಾ ಬರ್ಬೇಕು. ಯಾಕೆ ಇದು ಬೇಸಿಕ್ ಆಗಿ ನೀವು ಇದೆಲ್ಲ ತಿಳ್ಕೊಳ್ಬೇಕು ನಾವು ಅಂತ ಹೇಳಿದ್ರೆ, ಈಗ ನಾವು ಧ್ಯಾನವನ್ನ ಮಾಡ್ತೀವಿ, ಎಷ್ಟ್ ದಿನ ಮಾಡ್ತೀರಾ? ಧ್ಯಾನ ಏನಾಗುತ್ತೆ, ನಮ್ಗೆ ಬೋರಿಂಗ್ ಅನ್ಸುತ್ತೆ. ಒಂದಿನ ಮಾಡ್ತೀರಾ, ಇನ್ನೊಬ್ರನ್ನ ನೋಡ್ತೀರಾ, ಇವತ್ ನಾನೇನು ಹೇಳಿದೀನಿ, ಒಂದು ಮೋಟಿವೇಶನ್ ಇಂದ ಮಾಡ್ತೀರಾ, ಒಂದ್ 10 ದಿನ ಮಾಡ್ತೀರಾ, 5 ದಿನ ಮಾಡ್ತೀರಾ. ಹೊರಗಡೆ ಪ್ರಪಂಚ ಏನ್ ಮಾಡುತ್ತೆ ಹೇಳಿ? ಮಾಯಾ ಪ್ರಪಂಚ, ಮಾಯಾ ಲೋಕ, ಮಾಯಾ ಬಜಾರ್. ಎಲ್ಲರೂ ನೋಡ್ತಾ ಇದಾರೆ, ಎಲ್ಲರೂ ಟಿವಿ ನೋಡ್ತಾ ಇದಾರೆ, ಎಲ್ಲರೂ ಪಾರ್ಟಿ ಮಾಡ್ತಾ ಇದಾರೆ, ಎಲ್ಲರೂ ಎಂಜಾಯ್ ಮಾಡ್ತಾ ಇದಾರಲ್ಲ. ನೀವು ಮಾತ್ರ ಕುತ್ಕೊಂಡು ಧ್ಯಾನ ಮಾಡಿ ಅಂದಾಗ ಏನ್ ಅನ್ಸುತ್ತೆ ನಿಮ್ಮ ಮನಸ್ಸು? ಆ ಮಂಗನಂತಿರುವ ಈ ಮನಸ್ಸು ನಮ್ಮನ್ನ ಏನ್ ಮಾಡುತ್ತೆ? ನಾನು ಹೋಗ್ತೀನಿ ಅಂತ ನಮ್ಮನ್ನ ನಡೆಯೋದಿಕ್ಕೆ ಮಾಡುತ್ತೆ. ಯಾವಾಗ ನೀವು ಡೀಟೇಲ್ ಆಗಿ ಒಂದು ಇದನ್ನ ಸಂಪೂರ್ಣವಾದಂತ ಮಾಹಿತಿಯನ್ನ ನೀವು ತಿಳ್ಕೊಳ್ತಿರೋ, ಆಗ ನೀವು ಯಾವುದೇ ತಡೆಗಳು ಬರ್ಲಿ, ಎಂತ ಸನ್ನಿವೇಶಗಳು ಬಂದ್ರು ಕೂಡ ನಿಮ್ಮ ಒಂದು ದಾರಿಯನ್ನ ನೀವು ನಿಮ್ಮ ಗುರಿಯ ತಲುಪೋವರೆಗೂ ಈ ಕಡೆ ನೋಡದೆ ನೀವೇನ್ ಮಾಡ್ತೀರಾ? ಕುದುರೆಗೆ ಲಗಾಮನ್ನ ಹೇಗ್ ಹಾಕಿರ್ತಾರಲ್ವಾ, ಮುಂದೆ ಈ ಕಡೆ ಏನು ಕಾಣ್ಬಾರ್ದು, ಅದಕ್ಕೆ ಬರೀ ದಾರಿ ಮಾತ್ರ ಕಾಣಿಸ್ಬೇಕು. ಆ ರೀತಿ ನೀವು ದಾರಿಯನ್ನ ಹಾಕೊಂಡು, ಲಗಾಮನ್ನ ಹಾಕೊಂಡು ನಿಮ್ಮ ಗುರಿಯನ್ನ ನೀವು ತಲುಪ್ತೀವಿ. ಯಾರು ತಲುಪ್ತಾರೋ, ಯಾರು ದಾರಿಯನ್ನ ಕಂಡುಕೊಳ್ತಾರೋ, ಅವರಿಗೆ ಆನಂದ, ಬ್ರಹ್ಮಾನಂದದ ಸ್ಥಿತಿ ಪ್ರತಿಯೊಬ್ಬರಿಗೂ ಕೂಡ ಸಿಕ್ಕಿದೆ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ, ಈ ಬೇಸಿಕ್ ಕೋರ್ಸ್ ಗಳನ್ನ ನಾವು ಕಂಪ್ಲೀಟ್ ಆಗಿ ನಾವು ತಿಳ್ಕೊಳ್ಬೇಕಾಗತ್ತೆ. ಧ್ಯಾನವನ್ನ ಮಾಡಿದಾಗ ನಾವೇನ್ ಮಾಡ್ತೀವಿ? ಧ್ಯಾನ ಅಂದ್ರೆ ನಾವೇನ್ ಅನ್ಕೊಂಡ್ಬಿಟ್ಟಿದೀವಿ, ಎಲ್ಲರೂ ಕಾನ್ಸಂಟ್ರೇಷನ್ ಮಾಡ್ಬೇಕು, 1 ಅವರ್ ಮಾಡ್ಬೇಕು. ಪ್ರಾರಂಭದಿಂದ ನೀವೇನ್ ಮಾಡ್ಬೇಕು ಅಂದ್ರೆ, 15 ನಿಮಿಷಗಳಿಂದ ನೀವು ಪ್ರಾರಂಭವನ್ನ ಮಾಡ್ಕೊಳ್ತಾ ಬರ್ಬೇಕು. ಮುಂದೆ ಹೇಳ್ಕೊಡ್ತೀರಿ ಚಕ್ರ ಧ್ಯಾನವನ್ನ ನೀವು ಯಾವ ರೀತಿ ನೀವು ಪ್ರಾರಂಭವನ್ನ ಮಾಡ್ಬೇಕು ಅಂತೀವಿ. ಧ್ಯಾನವನ್ನ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ? ನಮ್ಮ ಗಮನವೆಲ್ಲ ನಾವು ಉಸಿರಿನ ಕಡೆಗೆ ತಗೊಂಡ್ ಬರ್ತೀವಿ. ನಾವು ಉಸಿರಿನ ಕಡೆಗೆ ತಗೊಂಡ್ ಬಂದಾಗ ಏನಾಗುತ್ತೆ? ನಮ್ಮ ಶರೀರದಲ್ಲಿರುವಂತಹ ಶಕ್ತಿಯ ಕೇಂದ್ರಗಳಲ್ಲಿ ಏನ್ ಶಕ್ತಿ ಕಡಿಮೆ ಇರುತ್ತಲ್ವಾ, ಅದಕ್ಕೆ ಏನ್ ಶಕ್ತಿ ಬೇಕೋ ಆ ಶಕ್ತಿಯು ನಿಧಾನವಾಗಿ ತುಂಬ್ತಾ ಬರುತ್ತೆ. ಖಾಲಿಯಾಗಿರೋ ಎನರ್ಜಿ ಎಲ್ಲವೂ ಕೂಡ ನಮ್ಗೆ ಏನಾಗುತ್ತೆ? ತುಂಬಿಕೊಂಡು ಆ ಎನರ್ಜಿಯ ಬ್ಲಾಕೇಜಸ್ ಗಳೆಲ್ಲವೂ ಕೂಡ ರಿಮೂವ್ ಆಗ್ತಾ ಬರುತ್ತೆ. ಆ ಶಕ್ತಿ ಕೇಂದ್ರಗಳು ಎಲ್ಲಿದೆ ಹಾಗಾದ್ರೆ? ಈ ಒಂದು ನಮ್ಮ ಕೋಶಗಳು ಅಂತೇಳಿ ನಾವು ಕರಿತೀವಿ. ಏನಂತ ಕರಿತೀವಿ ನಾವು ಅಂದ್ರೆ, ನಮ್ಮ ಶರೀರದಲ್ಲಿ ಇರುವಂತಹ ಪಂಚಕೋಶಗಳು ಅಂತೇಳಿ ನಾವು ಕರಿತೀವಿ. ಆ ಪಂಚಕೋಶಗಳು ಯಾವ್ಯಾವುದು ಅಂತೇಳಿ ನಾನು ನಿಮ್ಗೆ ಈಗ ನೋಡೋಣ. ಕಾಣಿಸ್ತಾ ಇದೆ ಅನ್ಕೊಳ್ತೀನಿ ಸ್ಕ್ರೀನ್ ಅಲ್ವಾ ನಿಮ್ಗೆ? ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ? ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಓಕೆ ಓಕೆ. ನೋಡಿ ನೋಡಿ, ನಮ್ಮ ಈಗ ಕೆಂಪು ಬಣ್ಣದಲ್ಲಿ ಕಾಣ್ತಾ ಇದೆಯಲ್ಲ, ಈ ಕೆಂಪು ಬಣ್ಣದ ಶರೀರವನ್ನ ನಾವು ಅನ್ನಮಯ ಕೋಶ ಅಂತೇಳಿ ನಾವು ಕರಿತೀವಿ, ಫಿಸಿಕಲ್ ಬಾಡಿ. ಸೆಕೆಂಡ್ ಇರುವಂತದ್ದು ಪ್ರಾಣಮಯ ಕೋಶ ಅಂತೇಳಿ ನಾವು ಕರಿತೀವಿ.
ಅನ್ನಮಯ ಕೋಶ, ಪ್ರಾಣಮಯ ಕೋಶ. ಗ್ರೀನ್ ಕಲರ್ ಏನ್ ಇದೆಯಲ್ಲ ಅದನ್ನ ಮನೋಮಯ ಕೋಶ, ಮೆಂಟಲ್ ಬಾಡಿ ಅಂತೇಳಿ, ಆಸ್ಟ್ರಲ್ ಬಾಡಿ, ಮೆಂಟಲ್ ಬಾಡಿ ಅಂತೇಳಿ ನಾವು ಕರಿತೀವಿ ನಾವು ಅದನ್ನ. ನೆಕ್ಸ್ಟ್ ಇರುವಂತದ್ದು ಯಾವುದು ಅಂದ್ರೆ ವಿಜ್ಞಾನಮಯ ಕೋಶ. ಲಾಸ್ಟ್ ಅಲ್ಲಿ ಬರೋದು ಯಾವುದು ಅಂತ ಹೇಳಿದ್ರೆ ಆನಂದಮಯ ಕೋಶ, ಸ್ಪಿರಿಚುವಲ್ ಬಾಡಿ ಅಂತೇಳಿ ನಾವು ಕರಿತೀವಿ. ನಾವು ಯಾವಾಗ ಇದು ನಮ್ಮ ಶರೀರದಲ್ಲಿರುವಂತಹ ಮೇನ್ ಕೋಶಗಳು. ನಾವು ಧ್ಯಾನವನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗ ನಮ್ಮ ಸೆಕೆಂಡ್ ಕೋಶ ಇದೆಯಲ್ಲ, ಈ ಪ್ರಾಣಮಯ ಕೋಶ ನಮ್ಗೆ ಆಕ್ಟಿವೇಶನ್ ಆಗುತ್ತೆ. ಈ ಪ್ರಾಣಮಯ ಕೋಶದಲ್ಲಿ ನಮ್ಮ ಚಕ್ರಗಳು ಇರುವಂತದ್ದು. ನಾವೇನ್ ಅನ್ಕೊಳ್ತೀವಿ, ನಮ್ಮ ಫಿಸಿಕಲ್ ಬಾಡಿಯಲ್ಲಿ ಇದೆ ಅಂತ ಅನ್ಕೊಳ್ತೀವಿ ನಾವು. ಆದ್ರೆ ಈ ಎನರ್ಜಿಯ ಸೆಂಟರ್ಗಳು ಎಲ್ಲಿರೋದು ಅಂದ್ರೆ ಪ್ರಾಣಮಯದಲ್ಲಿ. ಪ್ರಾಣ ಅಂತಂದ್ರೆ ಏನು? ಎನರ್ಜಿ. ಎನರ್ಜಿ ಇರೋದೆಲ್ಲಿ? ನಮ್ಮ ಪ್ರಾಣಮಯ ಕೋಶದಲ್ಲಿ ನಮ್ಮ ಎನರ್ಜಿ ಸೆಂಟರ್ಸ್ ಗಳು ಇರುತ್ತೆ. ಇದಾದ ನಂತರ ಬರೋದೇನು? ಎಲ್ಲಿ ಯಾವ್ದು ಅದು ಚಕ್ರಗಳು ಅಂತ ಹೇಳಿದ್ರೆ ನೋಡಿ, ಅದೇ ನಮ್ಮ ಶರೀರದಲ್ವ ಪ್ರಾಣಮಯ ಕೋಶದಲ್ಲಿ ಬರುವಂತಹ ಚಕ್ರಗಳು ಯಾವ್ಯಾವುದು? ಎನರ್ಜಿ ಸೆಂಟರ್ಸ್ ಗಳನ್ನ, ನಾಡಿಯ ಗುಚ್ಚಗಳನ್ನ ಚಕ್ರಗಳು ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ, ನಮ್ಮ ಬೆನ್ನು ಮೂಳೆಯ ಕೊನೆಯ ಭಾಗದಲ್ಲಿ ಗುದದ್ವಾರದಲ್ಲಿ ಬರುವಂತದ್ದು ಯಾವುದು ಅಂದ್ರೆ ಈ ಕೆಂಪು ಬಣ್ಣದಲ್ಲಿ ಇರುವಂತದ್ದು ಮೂಲಾಧಾರ ಚಕ್ರ. ಇದರ ಬೀಜ ಮಂತ್ರ ಏನು ಅಂದ್ರೆ ಲಂಕಾರ. ನೆಕ್ಸ್ಟ್ ಸೆಕೆಂಡ್ ಒನ್ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಸ್ವಾದಿಷ್ಠಾನ ಚಕ್ರ. ಇದರ ಬಣ್ಣ ಯಾವ ಕಲರ್ ಇರುತ್ತೆ ಅಂತ ಹೇಳಿದ್ರೆ ಕೇಸರಿಯ ಬಣ್ಣ. ಇದರ ಬೀಜ ಮಂತ್ರ ಓಂಕಾರ. ನಮ್ಮ ನಾಭಿ ಹತ್ರ ಬರುತ್ತೆ. ನೆಕ್ಸ್ಟ್ ಚಕ್ರ, ಮೂರನೇ ಚಕ್ರ, ಅದು ಮಣಿಪುರ ಚಕ್ರ, ಹಳದಿಯ ಬಣ್ಣದಲ್ಲಿರುತ್ತೆ. ಇದು ರಂಕಾರ. ನೆಕ್ಸ್ಟ್ ಅನಾಹತದಲ್ಲಿ ಬರುವಂತದ್ದು ಅಂದ್ರೆ ನಮ್ಮ ಅನಾಹತ ಚಕ್ರ, ಹೃದಯ ಚಕ್ರ. ಇದರ ಬಣ್ಣ ಯಾವುದು ಅಂತ ಹೇಳಿದ್ರೆ ಹಸಿರು ಬಣ್ಣ. ನಮ್ಮ ಗಂಟಲಿನಲ್ಲಿ, ನಮ್ಮ ಥೈಮಸ್ ಅಂತ ಹೇಳ್ತೀವಲ್ಲ, ಆ ಗ್ರಂಥಿಯಲ್ಲಿ ಬರುವಂತದ್ದು ಯಾವುದು ಅಂದ್ರೆ ವಿಶುದ್ಧಿ ಚಕ್ರ. ಇದು ಆಕಾಶ ನೀಲಿಯ ಬಣ್ಣದಲ್ಲಿರುತ್ತೆ. ನಮ್ಮ ಹಣೆಯಲ್ಲಿ ಬರುವಂತದ್ದು ಯಾವುದು ಅಂದ್ರೆ ಆಜ್ಞಾ ಚಕ್ರ, ಥರ್ಡ್ ಐ ಚಕ್ರ ಅಂತೇಳಿ ಕರಿತೀವಿ ನಾವು. ಕೊನೆಯಲ್ಲಿ ಬರುವಂತದ್ದು ಯಾವುದು ಅಂದ್ರೆ ಸಹಸ್ರಾರ ಚಕ್ರ. ಇದು ನೇರಳೆಯ ಬಣ್ಣದಲ್ಲಿ ಇರುತ್ತೆ. 7 ಬಣ್ಣಗಳಿರುತ್ತೆ ನೋಡಿ, 1 2 3 4 5. ಇದನ್ನ ವಿಬ್ ಗೊಯಾರ್, ವೈಲೆಟ್, ಬ್ಲೂ, ಗ್ರೀನ್, ಆರೆಂಜ್, ರೆಡ್, ವಿಬ್ ಗೊಯಾರ್ ಅಂತೇಳಿ ನಾವು ಕರಿತೀವಿ. ಇದು ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತೇನೆ ನಾನು. ನೋಡಿ, ಇದು ಮೇನ್ ಆಗಿರುವಂತ ನಮ್ಮ ಎನರ್ಜಿಯ, ನಮ್ಮ ಕೋಶಗಳಲ್ಲಿ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ನಮ್ಮ ಪ್ರಾಣಮಯ ಕೋಶ. ಈ ಪ್ರಾಣಮಯ ಕೋಶದಲ್ಲಿ ನಮ್ಮ ಎನರ್ಜಿಯ ಸೆಂಟರ್ಸ್ ಗಳು ನಮ್ಗೆ ಇರುತ್ತವೆ. ಈ ಒಂದು ಶಕ್ತಿಯ ಕೇಂದ್ರಗಳು ನಾವು ಸಂಪೂರ್ಣವಾಗಿ ನಾವು ತಿಳ್ಕೊಳ್ತಾ ಬರೋಣ. ಯಾಕೆ ಅಂತ ಹೇಳ್ತು ಅಂತ ಹೇಳಿದ್ರೆ, ನಮ್ಮ ಈ ಒಂದು ಬಾಡಿಯಲ್ಲಿ ನಮ್ಗೆ ಏನಾಗತ್ತೆ ಅಂತ ಹೇಳಿದ್ರೆ ನಮ್ಮ ಎನರ್ಜಿ, ನಾವು ಧ್ಯಾನವನ್ನ ಯಾಕೆ ನಾವು ಏನ್ ಮಾಡ್ತಾ ಇದೀವಿ, ಈ ಒಂದು ನಮ್ಮ ಕಣ್ಣಿಗೆ ಕಾಣುವಂತ ಈ ಸ್ಥೂಲ ಶರೀರದ ಮೇಲೆ ಮಾತ್ರ ನಾವು ಗಮನವನ್ನ ಕೊಡ್ತಾ ಇದ್ದೀವಿ. ಸ್ಥೂಲ ಶರೀರ ನಮಗೆ ಇಂಪಾರ್ಟೆನ್ಸ್ ಅಂತ ಹೇಳಿದ್ರೆ, ಸ್ಪಿರಿಚುಯಾಲಿಟಿ ನಮ್ಗೆ ಇದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈ ಸ್ಪಿರಿಚುವಲ್ ಶರೀರ ಇದ್ರೇನೆ ನಮ್ಗೆ ಬೇರೆ ಎಲ್ಲವನ್ನು ಕೂಡ ನಾವು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಇದರ ಆಧಾರದ ಮುಖಾಂತರ ನಾವು ಒಂದೊಂದು ಈರುಳ್ಳಿಯ ಲೇಯರ್ ಗಳನ್ನ ಹೇಗೆ ನಾವು ಬಿಡಿಸ್ತಾ ಹೋಗ್ತೀವಲ್ಲ, ಹಾಗೆ ಒಂದೊಂದು ಲೇಯರ್ ಕೂಡ ಏನಾಗ್ಬೇಕು, ನಮಗೆ ಎನರ್ಜಿಯಿಂದ ಫಿಲ್ ಆಗ್ತಾ ಬರುತ್ತೆ. ಈ ಮೂಲಾಧಾರ ಚಕ್ರ, ಈ ಮೂಲಾಧಾರ ಚಕ್ರದ ಮೇನ್ ಕಾರ್ಯಗಳು ಏನು ಅಂತ ಹೇಳ್ತು ಅಂತ ಹೇಳಿದ್ರೆ, ಇದು ನಮ್ಮ ಭೌತಿಕ ದೇಹವನ್ನ ಸದೃಢವಾಗಿರುತ್ತೆ, ನಮ್ಗೆ ಭದ್ರತೆ ಇರುತ್ತೆ, ಧೈರ್ಯ ಇರುತ್ತೆ. ನಮ್ಗೆ ಈ ಒಂದು ಚಕ್ರ ಸಮತೋಲನವಾಗಿದ್ರೆ ಸ್ಥಿರತೆ ಇರುತ್ತೆ ಜೀವನದಲ್ಲಿ. ನಮ್ಗೆ ಶಕ್ತಿ, ಉಲ್ಲಾಸ, ಉತ್ಸಾಹ ಎಲ್ಲವೂ ಕೂಡ ನಮ್ಗೆ ಬರುವಂತದ್ದಾಗಿರುತ್ತೆ. ಇದು ಇಫ್ ಇನ್ ಕೇಸ್ ಇದರ ಎನರ್ಜಿ ಅಸಮತೋಲನವಾಗಿದೆ, ಬ್ಯಾಲೆನ್ಸ್ ಇಲ್ಲ ಅಂತ ಹೇಳಿದಾಗ ಏನಾಗುತ್ತೆ ನಮ್ಗೆ ಅಂದ್ರೆ ನಮ್ಮೊಳಗಡೆ ಭಯ, ಅನಿಶ್ಚಿತತೆ, ಆತಂಕ,
ಜಡತ್ವ, ನೋಡಿ ನಿರಾಸಕ್ತಿ ಎಲ್ಲವೂ ಕೂಡ ನಮ್ಗೆ ಕಂಡು ಬರುವಂತದ್ದು. ಹೆಲ್ತ್ಗೆ ರಿಲೇಟೆಡ್, ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಕಾಲುಗಳಿಗೆ ಜಾಯಿಂಟ್ಸ್ ಗಳ ಪೇನ್ಗಳು, ಬೆನ್ನು ನೋವುಗಳು, ಒಂಥರ ದಪ್ಪ ಸ್ಥೂಲಕಾಯ, ಮಲಬದ್ಧತೆ ಆಗಿರ್ಬೋದು, ಪೈಲ್ಸ್ ಗೆ ರಿಲೇಟೆಡ್ ಅಂತ ಈ ರೀತಿಯಾದ ಸಮಸ್ಯೆಗಳಿಂದ ನಾವು ನೋಡ್ಕೊಳ್ತಾ ಬಳಲ್ತಾ ಬರ್ಬೇಕಾಗತ್ತೆ. ಇದು ನಮ್ಮ ಮೂಲಾಧಾರ ಚಕ್ರದಲ್ಲಿರುವಂತಹ ಶಕ್ತಿಗಳು ಸಮತೋಲನ ಇದ್ದಾಗ, ಅಸಮತೋಲನ ಆದಾಗ ಯಾವ ರೀತಿ ನಮಗೆ ಪರಿಣಾಮವನ್ನ ಬೀರುತ್ತೆ ಅಂತ ಹೇಳಿ. ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ನಮ್ಮ ಸ್ವಾದಿಷ್ಠಾನ ಚಕ್ರ. ಇದರ ಬಣ್ಣ ಕೇಸರಿಯ ಬಣ್ಣ ಇರುತ್ತೆ. ಇದು ನಮ್ಮ ಜನನೇಂದ್ರಿಯ ಭಾಗದಲ್ಲಿ ಕಂಡು ಬರುತ್ತೆ. ಇದು ಅಂಡಾಶಯ, ವೃಷಾಣು ಅಂತ ಹೇಳ್ತೀವಲ್ಲ, ಆ ಒಂದು ಭಾಗದಲ್ಲಿ ಇದು ಸಿಚುವೇಟೆಡ್ ಆಗಿರುವಂತದ್ದು. ಇದರ ಅನುಕೂಲಗಳೇನೇನಿರುತ್ತೆ ನಮಗೆ ಅಂತ ಹೇಳಿದ್ರೆ, ಇದೇನ್ ಮಾಡುದು ನಮ್ಗೆ, ನಮ್ಮಲ್ಲಿ ಒಂದು ಕ್ರಿಯೇಟಿವಿಟಿಯನ್ನ, ನಮ್ಮ ಒಂದು ಸಂತಾನೋತ್ಪತ್ತಿ ಅಂದ್ರೆ ನಮ್ಮ ಒಂದು ವಂಶ ಏನಾಗ್ಬೇಕು, ನಮ್ಮ ಒಂದು ಇದು ಸೃಷ್ಟಿಯ ನಿಯಮ ಏನಾಗ್ಬೇಕು, ಬೆಳವಣಿಗೆ ಆಗ್ಬೇಕಲ್ವಾ, ಸಂತಾನೋತ್ಪತ್ತಿಯನ್ನ ಆಗೋದಿಕ್ಕೆ ಇದು ಸಹಾಯವನ್ನ ಮಾಡುತ್ತೆ. ನಮ್ಮ ಬಾಂಧವ್ಯಗಳು, ಸಂಬಂಧಗಳೆಲ್ಲವೂ ಕೂಡ ಚೆನ್ನಾಗಿರುತ್ತೆ. ನಮ್ಮ ಭಾವನೆಗಳಿಗೆ ಉತ್ಸಾಹದಿಂದ, ಕೌಶಲ್ಯದಿಂದ ಕೂಡಿರ್ತೀವಿ. ನಾವು ಭಾವನಾತ್ಮಕವಾಗಿ ನಾವು ಸ್ಥಿರತೆಯನ್ನ ಹೊಂದಿರ್ತೀವಿ. ನಮ್ಮ ಕಲ್ಪನಾ ಶಕ್ತಿ ತುಂಬಾ ಅದ್ಭುತವಾಗಿರುತ್ತೆ. ಇದು ಇಂಬ್ಯಾಲೆನ್ಸ್ ಆದಾಗ, ತುಂಬಾ ಅತಿಯಾದಂತ ಕಾಮ, ಅಸೂಯೆ, ಕೋಪ, ಭಾವನೆಗಳಲ್ಲಿ ಏನಾಗುತ್ತೆ, ಏರುಪೇರು, ಸ್ಥಿರತೆ ಇರೋದಿಲ್ಲ. ತುಂಬಾ ಕೋಪ ಮಾಡ್ಕೊಳ್ತೀವಿ, ಇಲ್ಲ ತುಂಬಾ ದುಃಖದಲ್ಲಿ ಇರ್ತೀವಿ, ತುಂಬಾ ಬೇಸರದಲ್ಲಿ ಇರ್ತೀವಿ. ನಮ್ಮ ಭಾವನೆಗಳು ನಮ್ಮ ಹಿಡಿತದಲ್ಲಿ ಇರೋದಿಲ್ಲ. ಇದರ ಶಕ್ತಿ ಕಡಿಮೆ ಆದಾಗ, ಎನರ್ಜಿ ತುಂಬಾ ವೀಕ್ ಆದಾಗ ಏನಾಗುತ್ತೆ ನಮ್ಗೆ ಅಂತ ಹೇಳಿದ್ರೆ, ನಮ್ಗೆ ಮೂತ್ರಪಿಂಡದ ಸಮಸ್ಯೆಗಳಾಗಿರ್ಬೋದು, ಮೂತ್ರಕ್ಕೂ ಸೋಂಕುಗಳು ಬರುವಂತದ್ದು, ಸಂತಾನೋತ್ಪತ್ತಿಗೆ ರಿಲೇಟೆಡ್ ಆದಂತ ಸಮಸ್ಯೆಗಳಿರ್ಬೋದು, ಇನ್ಫೆಕ್ಷನ್ಸ್ ಗಳಾಗಿರ್ಬೋದು, ಈ ರೀತಿಯಾದ ಸಮಸ್ಯೆಗಳು ನಮ್ಗೆ ಕಂಡು ಬರುವಂತದ್ದು. ಇದು ನಮ್ಮ ಸ್ವಾದಿಷ್ಠಾನ ಚಕ್ರದಲ್ಲಿರುವಂತದ್ದು. ನಾನು ತುಂಬಾ ನಿಮ್ಗೆ ಸರಳವಾಗಿ, ತುಂಬಾ ಈಸಿಯಾಗಿ ನಾನು ನಿಮ್ಗೆ ಹೇಳ್ಕೊಡ್ತಾ ಬರ್ತಾ ಇದ್ದೀನಿ. ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಮಣಿಪುರ ಚಕ್ರ. ಇದರ ಬಣ್ಣ ಹಳದಿ ಇರುತ್ತೆ. ಮಂತ್ರ ರಂಕಾರ. ಇದು ತುಂಬಾ ಆಕ್ಟಿವ್ ಆಗಿದ್ದಾಗ, ಚೆನ್ನಾಗಿದ್ದಾಗ ಏನಾಗುತ್ತೆ, ನಮ್ಮೊಳಗಡೆ ಆತ್ಮವಿಶ್ವಾಸ, ನಮ್ಮಲ್ಲಿ ಶಕ್ತಿ, ಸಾಮರ್ಥ್ಯ, ನಮ್ಮ ಇಚ್ಛಾಶಕ್ತಿ, ನಮ್ಮ ಗುರಿಗಳೆಲ್ಲವನ್ನು ಕೂಡ ನಮ್ಗೆ ಈಡೇರಿಸಿಕೊಳ್ಳುವಂತಹ ಶಕ್ತಿ, ನಮ್ಮ ಸಂಕಲ್ಪ ಶಕ್ತಿ, ನಮ್ಮೊಳಗಡೆ ಒಂದು ಇನ್ಸ್ಪಿರೇಷನ್ಸ್, ಸ್ವಾಭಿಮಾನ, ನಮ್ಗೆ ಯಾವುದೇ ಒಂದು ಅಧಿಕಾರವನ್ನ ಕೊಟ್ಟಾಗ ಅದನ್ನ ಪ್ರಜ್ಞಾಪೂರ್ವಕವಾಗಿ ಯೂಸ್ ಮಾಡ್ಕೊಳ್ಳುವಂತ ಒಂದು ಕೆಪಾಸಿಟಿ, ಅದನ್ನ ಬಳಕೆ ಮಾಡುವಂತ ಕೌಶಲ್ಯ, ಎಲ್ಲವೂ ಕೂಡ ನಮ್ಗೆ ಈ ಒಂದು ಮಣಿಪುರ ಚಕ್ರದಿಂದ ನಮ್ಗೆ ಸಹಾಯ ಆಗುತ್ತೆ. ಇದು ಇಂಬ್ಯಾಲೆನ್ಸ್ ಆದಾಗ ನಮ್ಮಲ್ಲಿ ಏನಾಗುತ್ತೆ, ಕೋಪ ಇರುತ್ತೆ, ಆಕ್ರಮಣಶೀಲತೆ, ಸರಿಯಾದಂತ ನಿರ್ಧಾರಗಳನ್ನ ತಗೊಳಕ್ ಆಗೋದಿಲ್ಲ, ಅಧಿಕಾರವನ್ನ ನಾವು ಯೂಸ್ ಮಾಡ್ಕೊಳಕ್ ಆಗೋದಿಲ್ಲ, ನಿರ್ಧಾರಗಳನ್ನ ತಗೊಳಕ್ ಆಗೋದಿಲ್ಲ, ಕಳವಳ ಇರುತ್ತೆ ನಮ್ಗೆ ಒಳಗಡೆ, ಕಡಿಮೆ ವಿಶ್ವಾಸ ಕಡಿಮೆ ಇರುತ್ತೆ ನಮಗೆ, ಗೊಂದಲಮಯ ಇರುತ್ತೆ ನಮಗೆ. ಈ ರೀತಿಯಾದ ಸಮಸ್ಯೆಗಳನ್ನ ನಾವು ಫೇಸ್ ಮಾಡ್ಕೊಳ್ತಾ ಬರ್ಬೇಕಾಗತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಡೈಜೆಸ್ಟಿವ್ ಸಂಬಂಧಪಟ್ಟಂತ ರಿಲೇಟೆಡ್ ಇಶ್ಯೂಸ್ಗಳು, ಅಂದ್ರೆ ಗ್ಯಾಸ್ಟ್ರಿಕ್ ಆಗಿರ್ಬೋದು, ಅಸಿಡಿಟಿ ಆಗಿರ್ಬೋದು, ಅಲ್ಲಿ ಸಣ್ಣ ಕರಳು, ದೊಡ್ಡ ಕರಳಿಗೆ ಸಂಬಂಧಪಟ್ಟಂತ ಹುಣ್ಣುಗಳಾಗಿರ್ಬೋದು, ಡಯಾಬಿಟಿಸ್ ಆಗ್ಬಹುದು, ಲಿವರ್ಗೆ ರಿಲೇಟೆಡ್ ಆದಂತ ಸಮಸ್ಯೆಗಳೆಲ್ಲವೂ ಕೂಡ ನಮ್ಗೆ ಕಂಡು ಬರುವಂತದ್ದಾಗಿರುತ್ತೆ ನಮ್ಮ ಈ ಒಂದು ಮಣಿಪುರ ಚಕ್ರದಿಂದ. ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ನಮ್ಮ ಅನಾಹತ ಚಕ್ರ, ನಮ್ಮ ಸೆಂಟ್ರಲ್ ಹೃದಯದಲ್ಲಿರುವಂತಹ ಹೃದಯ ಚಕ್ರ. ಇದ್ರ ಯಾವ ಬಣ್ಣದಲ್ಲಿರುತ್ತೆ, ಹಸಿರು ಬಣ್ಣದಲ್ಲಿರುತ್ತೆ. ಇದರ ಬೀಜ ಮಂತ್ರ ಯಂಕಾರ. ಪ್ರೀತಿ, ಕರುಣೆ, ಕ್ಷೇಮ, ಸಹಾನುಭೂತಿ, ಶಾಂತಿ, ಸಂತೋಷ, ಸಾಮರಸ್ಯ ಎಲ್ಲ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳುವಂಥದ್ದು. ನೋಡಿ ಎಷ್ಟು ಆನಂದ, ಮತ್ತೆ ಎಲ್ಲ ಕೊಡುವಂಥದ್ದು, ಪ್ರೀತಿಯನ್ನ ಹಂಚುವಂಥದ್ದು, ಸ್ನೇಹವನ್ನ ಹಂಚುವಂಥದ್ದು, ನಮ್ಮ ಹತ್ರ ಏನಿರುತ್ತೋ ಅದೆಲ್ಲವನ್ನು ಕೂಡ ನಾವು ಹಂಚುವಂತಹ
ಒಂದು ಸೌಹಾರ್ದದ ಭಾವನೆ ನಮ್ಗೆ ಈ ಹೃದಯ ಚಕ್ರದಲ್ಲಿ ಇರುತ್ತೆ. ಈ ಹೃದಯ ಚಕ್ರ ಇಂಬ್ಯಾಲೆನ್ಸ್ ಆದಾಗ ಸಂಘರ್ಷ, ಫೈಟ್ ಮಾಡುವಂತದ್ದು, ಉದ್ವಿಗ್ನತೆ, ರಿಲೇಶನ್ಶಿಪ್ ಗಳೆಲ್ಲ ನಮ್ಗೆ ಚೆನ್ನಾಗಿರಲ್ಲ. ಹೇಗ್ ಬೇಕು ಹಾಗೆ ನಾವು ವ್ಯವಹಾರವನ್ನ ಮಾಡ್ತೀವಿ. ಇಲ್ಲಾಂದ್ರೆ ಅತಿಯಾದಂತ ಒತ್ತಡ, ಖಿನ್ನತೆ, ಡಿಪ್ರೆಸ್, ಒಬ್ರೇ ಇರ್ಬೇಕು ಅಂತ ಅನ್ಸೋದು, ಆತಂಕ, ಯಾರ ಜೊತೆನೂ ಮಾತಾಡೋದಿಲ್ಲ, ಈ ರೀತಿಯಾದಂತ ಸಮಸ್ಯೆಗಳು ನಮ್ಗೆ ಕಂಡು ಬರ್ತಾ ಇರುತ್ತೆ. ಇಲ್ಲಾಂದ್ರೆ ತುಂಬಾ ಮಾತಾಡೋದು, ಇಲ್ಲಾಂದ್ರೆ ತುಂಬಾ ಮಾತಾಡೋದೇ ಇಲ್ಲ, ಅತಿಯಾಗಿ ಟೀಕೆ ಮಾಡುವಂಥದ್ದು. ಇಲ್ಲಿ ಬರುವಂತದ್ದು ಹೆಲ್ತ್ ಇಶ್ಯೂಸ್ ಗಳು ಯಾವುದು ಅಂತ ಹೇಳಿದ್ರೆ ಹೃದಯಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಸಮಸ್ಯೆಗಳು, BP ಆಗಿರ್ಬೋದು, ಲೋ BP ಆಗಿರ್ಬೋದು, ಹೈ BP ಆಗಿರ್ಬೋದು, ಅಸ್ತಮಾ ಆಗಿರ್ಬೋದು, ನಿಮೋನಿಯಾ ಆಗಿರ್ಬೋದು, ರಕ್ತನಾಳಗಳಿಗೆ ಸಂಬಂಧಪಟ್ಟಂತ, ಜೀರ್ಣಾಂಗ ವಿಭೂತಿಗೆಲ್ಲ ಆ ಒಂದು ಟ್ರ್ಯಾಕ್ಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ನಮ್ಗೆ ಬರ್ತಾ ಇರುತ್ತೆ. ಇದು ನಮ್ಮ ಅನಾಹತ ಚಕ್ರ, ಹೃದಯ ಚಕ್ರದಲ್ಲಿ. ನೆಕ್ಸ್ಟ್ ಬರುವಂತದ್ದು ಯಾವುದು ಅಂದ್ರೆ ನಮ್ಮ ವಿಶುದ್ಧಿ ಚಕ್ರ. ಇದು ನಮ್ಮ ಸಂವಹನ, ನಮ್ಮ ಅಭಿವ್ಯಕ್ತಿ, ನಮ್ಮ ಭಾವನೆಗಳು, ನಮ್ಮ ಕೌಶಲ್ಯಗಳು, ನಮ್ಮ ಒಳಗಡೆ ಇರುವಂತ ಏನೇ ಇರ್ಲಿ ಅವೆಲ್ಲವನ್ನು ನಾವು ಅಭಿವ್ಯಕ್ತ ಪಡಿಸ್ಬೇಕು ಅಂತ ಹೇಳಿದ್ರೆ ನಮ್ಗೆ ಸಂವಹನ ಅಂದ್ರೆ ಮಾತನಾಡುವಂಥದ್ದು, ಅಭಿವ್ಯಕ್ತಿ ಮಾಡುವಂತ ಶಕ್ತಿ ಇರುವಂತದ್ದು ಎಲ್ಲಿ ಅಂದ್ರೆ ನಮ್ಮ ವಿಶುದ್ಧಿ ಚಕ್ರದಲ್ಲಿ. ನಮ್ಮ ಆಲೋಚನಾ ಶಕ್ತಿಯನ್ನ ವ್ಯಕ್ತಪಡಿಸೋದಿಕ್ಕೆ ಸಾಧ್ಯ ಆಗತ್ತೆ. ಸತ್ಯವನ್ನ ನುಡಿಯುವಂಥದ್ದು, ಮುತ್ತಿನಂತೆ ಮಾತನಾಡುವುದು, ಆ ಮಾತನ್ನ ವ್ಯಕ್ತಪಡಿಸುವಂತ ಸ್ಕಿಲ್ ಇರುತ್ತೆ. ನೋಡಿರ್ಬೋದು ಕೆಲವರು ಮಾತಾಡಿದ್ರೆ ಕೇಳ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ ನಮ್ಗೆ ಅಲ್ವಾ. ಸೊ ಅದ್ಯಾವುದು ಅಂತ ಹೇಳಿದ್ರೆ ನಮ್ಮ ಈ ವಿಶುದ್ಧಿ ಚಕ್ರ ತುಂಬಾ ಆಕ್ಟಿವೇಶನ್ ಆಗಿದ್ದಾಗ, ಚೆನ್ನಾಗಿದ್ದಾಗ. ಅದು ಇಂಬ್ಯಾಲೆನ್ಸ್ ಆದಾಗ ಏನಾಗುತ್ತೆ, ಮಾತಾಡೋಕೆ ನಾಚಿಕೆ ಪಡೋದು, ಹೇಗ್ ಮಾತಾಡೋದು, ಹೇಗ್ ಹೇಳೋದು, ಎಕ್ಸ್ಪ್ರೆಸ್ ಮಾಡೋಕೆ, ಅಭಿವ್ಯಕ್ತ ಮಾಡೋದಕ್ಕೆ ಹಿಂದೆ ಮುಂದೆ ನೋಡೋದು, ಇಲ್ಲಾಂದ್ರೆ ಗಾಸಿಪ್ಸ್ ತುಂಬಾ ಮಾತಾಡೋದು, ಅಲ್ಲಿಗೆ ಹೇಳೋದು, ಅಲ್ಲಿಂದ ಇಲ್ಲಿಗೆ ಹೇಳೋದು, ಅಂದ್ರೆ ಮಾತಾಡ್ತಾ ಇರುವಂತ ಪರಿಸ್ಥಿತಿ ಇರುತ್ತೆ. ಅಥವಾ ಇಲ್ಲ ಅಂತ ಹೇಳಿದ್ರೆ ತುಂಬಾ ಮಾತಾಡೋದು, ಇಲ್ಲಾಂದ್ರೆ ಸುಳ್ಳು ಹೇಳೋದು, ತಲೆ ನೋವು ಬರೋಷ್ಟು ಮಾತಾಡೋದು, ಕೆಲವೊಮ್ಮೆ ಮಾತಿಗೆ ಅರ್ಥ ಇಲ್ಲದ ರೀತಿಯಲ್ಲಿ ಮಾತಾಡುವಂತದ್ದು. ಇದು ಈ ತರ ಎಲ್ಲಾ ಸಮಸ್ಯೆಗಳು ನಮ್ಗೆ ನಮ್ಮ ಈ ಒಂದು ವಿಶುದ್ಧಿ ಚಕ್ರ ಇಂಬ್ಯಾಲೆನ್ಸ್ ಆದಾಗ ಬರುತ್ತೆ. ಹೆಲ್ತ್ ಗೆ ರಿಲೇಟೆಡ್ ಆದಾಗೆ ಅಂದ್ರೆ ಗಂಟಲಿನ ಸಮಸ್ಯೆ, ಥೈರಾಯ್ಡ್ ಆಗಿರ್ಬೋದು, ಕೆಮ್ಮು ಆಗಿರ್ಬೋದು, ಅಂದ್ರೆ ಈ ಕುತ್ತಿಗೆ ನೋವಾಗಿರ್ಬಹುದು, ಈ ಗಂಟಲ ಸುತ್ತಮುತ್ತ ಏನೆಲ್ಲ ಸಮಸ್ಯೆಗಳಿರುತ್ತಲ್ಲ ಅವೆಲ್ಲವೂ ಕೂಡ ನಮ್ಗೆ ಈ ವಿಶುದ್ಧಿ ಚಕ್ರದ ಬ್ಲಾಕೇಜಸ್ ಇಂದ ನಮ್ಗೆ ಬರುವಂತದ್ದಾಗತ್ತೆ. ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತ ಹೇಳಿ ನಮ್ಮ ಆಗ್ನೇಯ ಚಕ್ರ, ಅಂದ್ರೆ ನಮ್ಮ ಥರ್ಡ್ ಐ, ನಮ್ಮ ಜ್ಞಾನ ಚಕ್ಷು, ತ್ರಿಮೂರ್ತಿ ಅಂತ ಹೇಳ್ತೀವಿ, ತ್ರಿಕಣ್ಣು ಅಂತ ಹೇಳ್ತೀವಿ, ತ್ರಿನೇತ್ರ, ನೋಡಿ ಏನೆಲ್ಲ ಕರಿತೀವಲ್ಲ ನಾವು, ಅದೇ ನಮ್ಮ ಆಜ್ಞಾ ಚಕ್ರ. ಇದರ ಬಣ್ಣ ನೀಲಿ ಬಣ್ಣ ಇರುತ್ತೆ. ಇದರ ಮಂತ್ರ ಓಂಕಾರ. ಇಲ್ಲಿ ಪಿಟ್ಯೂಟರಿ ಗ್ರಂಥಿ ಬರುತ್ತಲ್ಲ, ಆ ಪಿಟ್ಯೂಟರಿ ಗ್ರಂಥಿಯಲ್ಲಿ ಇದು ನಮ್ಗಿರುವಂತದ್ದು. ಇಲ್ಲಿ ಏನಾಗುತ್ತೆ, ಇದು ಆಕ್ಟಿವೇಶನ್ ಇತ್ತು ಅಂದ್ರೆ ನಮ್ಮಲ್ಲಿ ಒಂದು ಜಾಗೃತಿ, ಅರಿವು, ಏಕಾಗ್ರತೆ, ಪ್ರತಿಯೊಂದು ವಿಷಯದ ಬಗ್ಗೆ ನಮ್ಗೆ ಕ್ಲಾರಿಟಿ, ಸ್ಪಷ್ಟತೆ, ಆಧ್ಯಾತ್ಮಿಕವಾದಂತ ಬೆಳವಣಿಗೆನ ಹೊಂದೋದಿಕ್ಕೆ ಸಾಧ್ಯ ಆಗತ್ತೆ. ಒಂದು ದೃಢತೆ ನಮ್ಮಲ್ಲಿರುತ್ತೆ, ನಿರ್ಧಾರಗಳನ್ನ ನಾವು ಪ್ರಾಪರ್ ಆಗಿ ತಗೊಳ್ತಾ ಇರ್ತೀವಿ. ನಮ್ಮ ಅಂತಹ ಪ್ರಜ್ಞೆ, ನಮ್ಮ ಇಂಟ್ಯೂಷನ್ ಪವರ್ ಅಂತ ಹೇಳ್ತೀವಿ, ಆ ಒಂದು ಅಂತಹ ಪ್ರಜ್ಞೆ ನಮ್ಮೊಳಗಡೆ ಆ ಜಾಗೃತಿಯನ್ನ ನಮ್ಗೆ ಉಂಟು ಮಾಡ್ಕೊಡ್ತಾ ಬರುತ್ತೆ. ಇದು ನಮಗೆ ಬ್ಯಾಲೆನ್ಸ್ ಆಗಿದ್ದಾಗ. ಅಸಮತೋಲನ ಆದಾಗ ಅಜ್ಞಾನ ಇರುತ್ತೆ, ಸರಿಯಾದ ನಿರ್ಧಾರಗಳು ತಗೊಳಲ್ಲ, ಯಾವುದೇ ಕೆಲಸದಲ್ಲೂ ನಮ್ಗೆ ಸ್ಪಷ್ಟತೆ ಇರಲ್ಲ, ಕ್ಲಾರಿಟಿ ಇರೋದಿಲ್ಲ, ಗೊಂದಲ ಇರುತ್ತೆ, ದಿಗ್ಭ್ರಮೆ ಮಾಡ್ಕೊಳ್ತಾ ಇರ್ತೀವಿ. ನಮ್ಗೆ ಆಧ್ಯಾತ್ಮಿಕವಾಗಿ ನಾವು ಮುಂದೆ ಸಾಗೋದಕ್ಕೂ ಕೂಡ ನಮ್ಗೆ ಸಾಧ್ಯ ಆಗೋದಿಲ್ಲ. ಹೆಲ್ತ್ಗೆ, ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ನಮ್ಮ ಹೆಡ್ಸ್ಗೆ, ನಮ್ಮ ತಲೆಗೆ ಸಂಬಂಧಪಟ್ಟ ಅಂತ ಸಮಸ್ಯೆಗಳು, ಯಾವುದು ಅಂತ ಹೇಳಿದ್ರೆ ದೃಷ್ಟಿ, ಕಣ್ಣಿಗೆ ದೃಷ್ಟಿಯ ಸಮಸ್ಯೆ ಇರ್ಬೋದು, ಕಣ್ ಕಾಣಿಸ್ದೇ ಇರ್ಬೋದು, ತಲೆನೋವು ಬರುವಂತದ್ದು,
ದುಸ್ವಪ್ನಗಳು ಬರುವಂತದ್ದು, ಅಂದ್ರೆ ನಮ್ಮ ತಲೆಗೆ ಸಂಬಂಧಪಟ್ಟಂತ ಯಾವುದೇ ರೀತಿಯಾದ ಸಮಸ್ಯೆಗಳಾಗಿದ್ರು ಕೂಡ ಅದು ನಮ್ಮ ಆಗ್ನೇಯ ಚಕ್ರದ ಬ್ಲಾಕೇಜ್ ಇಂದ ನಾವು ಸಫರ್ ಮಾಡ್ಕೊಳ್ತಾ ಬರ್ತಾ ಇರ್ತೀವಿ ನಾವು. ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ನಮ್ಮ ಸಹಸ್ರಾರ ಚಕ್ರ. ಇದರ ಬಣ್ಣ ನೇರಳೆ ಬಣ್ಣ ಇರುತ್ತೆ. ಇದನ್ನ ದೈವಿಕ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ, ನಮ್ಮ ವಿಶ್ವ ಪ್ರಜ್ಞೆಯೊಂದಿಗೆ, ನಮ್ಮ ಆ ಬ್ರಹ್ಮಾಂಡದೊಂದಿಗೆ ನಾವು ಸಂಪರ್ಕವನ್ನ ಕಳಿಸ್ಕೊಳ್ಳುವಂತ ಒಂದು ಅದ್ಭುತವಾದಂತಹ ಚಕ್ರ ಇದಾಗಿರುತ್ತೆ. ಅಂತ ಹೇಳಿದ್ರೆ ಈ ಚಕ್ರದ ಮುಖಾಂತರ ನಮ್ಮಲ್ಲಿ ಅನಂತ ಶಕ್ತಿ, ಶಾಂತಿ, ಆಂತರಿಕವಾದಂತ ಶಾಂತಿ, ಆಧ್ಯಾತ್ಮಿಕವಾದಂತ ಜ್ಞಾನ, ಆ ಸರ್ವಜ್ಞತೆ, ಆ ಮೋಕ್ಷದ ಸ್ಥಿತಿಯನ್ನ, ಆನಂದಮಯ ಸ್ಥಿತಿಯನ್ನ, ಆ ಬ್ರಹ್ಮಾನಂದದ ಸ್ಥಿತಿಯನ್ನ ನಾವು ಅನುಭವವನ್ನ ಪಡ್ಕೊಳ್ಬಹುದು. ಇಲ್ಲಿ ಯಾವುದೇ ರೀತಿಯಾದಂತಹ ಮಂತ್ರ ಇರೋದಿಲ್ಲ. ಇಲ್ಲಿ ಕೇವಲ ಶಾಂತಿ ಇರುತ್ತೆ. ಇಂಬ್ಯಾಲೆನ್ಸ್ ಇದ್ರೆ ನಮ್ಗೆ ಏನಾಗುತ್ತೆ, ಯಾವುದ್ರಲ್ಲೂ ಕೂಡ ನಮ್ಗೆ ದ್ವಂದ್ವತೆ ಇರುತ್ತೆ, ಸಂಘರ್ಷ ಇರುತ್ತೆ, ಪ್ರತ್ಯೇಕವಾಗಿ ನಾವು ಬೇರೆ, ಪ್ರಪಂಚ ಬೇರೆ, ಬ್ರಹ್ಮಾಂಡ ಬೇರೆ ಅಂತ ಒಂದು ನಮ್ಮೊಳಗಡೆ ಪ್ರತ್ಯೇಕತೆ ನಮ್ಮೊಳಗಡೆ ಇರುತ್ತೆ. ಆಳವಾದಂತ ಜ್ಞಾನ ಇರೋದಿಲ್ಲ. ಆಧ್ಯಾತ್ಮಿಕತೆಯಿಂದ ನಾವು ದೂರ ಹೋಗ್ತಾ ಇರ್ತೀವಿ. ಕಲಿಕೆಯಲ್ಲೂ ಕೂಡ ನಾವು ಹಿಂದೆ ಉಳ್ಕೊಳ್ತಾ ಬರ್ತೀವಿ. ಇದೆಲ್ಲವೂ ಕೂಡ ನಮ್ಮ ಸಹಸ್ರಾರ ಚಕ್ರದಿಂದ ಆಗ್ತಾ ಬರುತ್ತೆ. ನೋಡಿ, ನಮ್ಗೆ ಉಪಯೋಗಗಳು ಗೊತ್ತಾಗ್ತಾ ಇದೆ. ಯಾವ ರೀತಿ ನಾವು ಆರೋಗ್ಯದ ಸಮಸ್ಯೆಗಳನ್ನ ಕಂಡುಕೊಳ್ತಾ ಇದ್ದೀವಿ, ಅಥವಾ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬರೋದಕ್ಕೆ ಕಾರಣಗಳೇನು ಅಂತ ಹೇಳಿದ್ರೆ ನಮ್ಮ ಈ ಒಂದು ಚಕ್ರಗಳಲ್ಲಿ ಇರುವಂತಹ ಎನರ್ಜಿ ಏನಾಗಿರುತ್ತೆ, ನಮ್ಗೆ ಬ್ಲಾಕೇಜಸ್ ಆಗಿರುತ್ತೆ. ಒಂದೊಂದು ಬಣ್ಣಗಳಲ್ಲಿ ಇರುವಂತಹ ಈ ಚಕ್ರಗಳೆಲ್ಲ ಸೇರಿ ಏನಾಗುತ್ತೆ ಗೊತ್ತಾ, ಈ ಒಂದು ನಮ್ಮ ಪ್ರಾಣಮಯ ಕೋಶ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಅದು ವಿಸ್ತಾರ ಆಗ್ತಾ 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 ಪ್ರಾಣಮಯ ಕೋಶ, ಮನೋಮಯ ಕೋಶ ಸೇರಿ ಏನಾಗುತ್ತೆ ನಮ್ದು ಅಂತ ಹೇಳಿದ್ರೆ ನಮ್ಮ ಆಭಾ ಮಂಡಲ ಅಂತ ಹೇಳಿದ್ರೆ ಈ ಶಕ್ತಿಯ ಕೇಂದ್ರಗಳು. ಅಂದ್ರೆ ನಾವು ಯಾವಾಗ ಧ್ಯಾನವನ್ನ ಮಾಡ್ತೀವಿ, ಇಲ್ಲಿ ಇಡ ಏಳು ಚಕ್ರಗಳು ಎಲ್ಲಿ ಕನೆಕ್ಷನ್ ಆಗುತ್ತೆ ಅಂತ ಹೇಳಿದ್ರೆ 24 ಮೇನ್ ಪಾರ್ಟ್ಸ್ ಬರುತ್ತೆ, ನಾಡಿಗುಚ್ಚಗಳು. ಈ 24 ನಾಡಿಗುಚ್ಚಗಳು ಎಲ್ಲಿ ಕನೆಕ್ಷನ್ ಆಗುತ್ತೆ ಅಂದ್ರೆ ಇನ್ನು 109 ನಾಡಿಗುಚ್ಚಗಳು ಇರುತ್ತೆ ನಮ್ಮ ಬಾಡಿನಲ್ಲಿ, ನಮ್ಮ ಎಥರಿಕ್ ಬಾಡಿನಲ್ಲಿ, ನಮ್ಮ ಆಸ್ಟ್ರಲ್ ಬಾಡಿನಲ್ಲಿ ಇರುತ್ತೆ ಇದೆಲ್ಲವೂ. ಇದೆಲ್ಲವೂ ಕೂಡ ಎಲ್ಲಿ ಕನೆಕ್ಷನ್ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ 72,000 ನಾಡಿಗಳಿಗೆ ಕನೆಕ್ಷನ್ ಆಗುತ್ತೆ. ಆ 72,000 ನಾಡಿಗಳು ನಮ್ಮ ಪ್ರಾಣಮಯ ಕೋಶದಲ್ಲಿರುವಂತ ನಾಡಿಗಳು ಮೇನ್ ಆಗಿ ಎಲ್ಲಿ ಕನೆಕ್ಷನ್ ಆಗಿರುತ್ತೆ ಅಂದ್ರೆ ಈ 7 ನಾಡಿಗಳಿಗೆ ಕನೆಕ್ಷನ್ ಆಗಿರುತ್ತೆ. ಈ 7 ನಾಡಿಗಳ ಸ್ವಿಚ್ ಅನ್ನ ನಾವು ಆನ್ ಮಾಡಿದ್ರೆ ಏನಾಗುತ್ತೆ ಹೇಳಿ, 72,000 ನಾಡಿಗುಚ್ಚಗಳು ಆಕ್ಟಿವೇಶನ್ ಆಗಿ ವರ್ಕ್ ಮಾಡುತ್ತೆ. ನೋಡಿ, ಇಷ್ಟು ತಿಳ್ಕೊಳ್ಳೋದಿಕ್ಕೆ ನಾವು ಇಷ್ಟೆಲ್ಲ ಸುತ್ತಿ ಬಳಸ್ಕೊಂಡು ನಾವು ಬಂದ್ವಿ. ನಾವು ಮೇನ್ ಕೀ, ಮನೆಗೆ ಮೇನ್ ಡೋರ್ ಏನಿರುತ್ತೋ ಆ ಡೋರ್ ಓಪನ್ ಮಾಡಿದ್ರೆ ನಾವು ನಮ್ಮ ಮನೆಯನ್ನ ಎಲ್ಲವನ್ನು ಒಂದ್ ರೌಂಡ್ ಹಾಕೊಂಡ್ ಬರ್ಬೋದಲ್ವಾ ಈಸಿಯಾಗಿ. ನಾವು ಆ ರೀತಿ ಈ 7 ಸೆಂಟರ್ಗಳನ್ನ ನಾವು ಆಕ್ಟಿವೇಶನ್ ಮಾಡ್ಕೊಳ್ತಾ ಬಂತು ಅಂದ್ರೆ ಎಲ್ಲವೂ ತನ್ನ ಪಾಡಿಗೆ ತನ್ನ ಚೈನ್ ಲಿಂಕ್ ತರ ಕೆಲಸವನ್ನ ಮಾಡ್ಕೊಳ್ತಾ ಬರುತ್ತೆ. ಇದನ್ನ ನಾವೇನ್ ಹೇಳ್ತೀವಿ, ಯಾವಾಗ ಇದು ಸ್ಟ್ರಾಂಗ್ ಆಗಿರುತ್ತೋ ನಮ್ಮ ಆಭಾ ಮಂಡಲ ಸ್ಟ್ರಾಂಗ್ ಆಗಿರುತ್ತೆ. ನಮ್ಮ ಆಭಾ ಮಂಡಲವನ್ನ ನಾವೇನ್ ಹೇಳ್ತೀವಿ, ನಮ್ಮ ಸುರಕ್ಷಾ ಕವಚ, ನಮ್ಮ ರಕ್ಷಣಾ ಕವಚ ಅಂತೇಳಿ ನಾವು ಕರಿತೀವಿ. ಈ ಆಭಾ ಮಂಡಲ ಏನ್ ಮಾಡುತ್ತೆ, ಪಾಸಿಟಿವ್ ಆಗಿದ್ರೆ ಪಾಸಿಟಿವ್ ನ ಅಟ್ರಾಕ್ಷನ್ ಮಾಡ್ತೀವಿ ನಾವು. ನಮ್ಮ ಲೆವೆಲ್ ವೀಕ್ ಇದೆ ಅಂತ ಹೇಳಿದ್ರೆ ನಮ್ಗೆ ನೆಗೆಟಿವ್ಸ್ ಗಳನ್ನ ನಾವು ಅಂದ್ರೆ ಎನರ್ಜಿನ ನಾವು ಇನ್ಫ್ಲೂಯೆನ್ಸ್ ಆಗ್ಬಿಡ್ತೀವಿ. ನಾವು ಬೇರೆಯವ್ರಿಗೆ ಇನ್ಫ್ಲೂಯೆನ್ಸ್ ಮಾಡೋ ಬದಲು ಬೇರೆ ಎನರ್ಜಿ ನಮ್ಮನ್ನ ಏನ್ ಮಾಡುತ್ತೆ, ನಮ್ಮ ಮೇಲೆ ಪ್ರಭಾವವನ್ನ ಬೀರುತ್ತವೆ. ನಾವು ಅವರ ಇನ್ಫ್ಲೂಯೆನ್ಸ್ಗೆ ನಾವು ಒಳಗಾಗ್ಬಿಡ್ತೀವಿ. ನಾವು ಸಿಂಪಲ್ ಪಾಸಿಟಿವ್. ಪ್ರತಿಯೊಂದು ವಸ್ತುಗೂ ಕೂಡ ಸಜೀವ ಆಗಿರ್ಬೋದು, ನಿರ್ಜೀವ ಆಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಯಾವುದೇ ಪ್ರತಿಯೊಂದು ವಸ್ತುವಿಗೂ ಕೂಡ ತನ್ನದೇ ಆದಂತ ಒಂದು ಆಭಾ ಮಂಡಲ ಇರುತ್ತೆ. ಶಕ್ತಿಯ
ಒಂದು ರಕ್ಷಣಾ ಕವಚ ಅಂತ ಹೇಳ್ತೀವಿ. ಆ ಕವಚ ವೀಕ್ ಇತ್ತು ಅಂದ್ರೆ ಅದು ನೆಗೆಟಿವ್ ಇದೆ ಅಂದ್ರೆ ನೆಗೆಟಿವ್ ನ ಅಟ್ರಾಕ್ಷನ್ ಮಾಡುತ್ತೆ, ಪಾಸಿಟಿವ್ ಇದೆ ಅಂತ ಹೇಳಿದ್ರೆ ಪಾಸಿಟಿವ್ ನ ಅಟ್ರಾಕ್ಷನ್ ಮಾಡುತ್ತೆ. ಇದು ನಮ್ಮ ಟೋಟಲ್ ಆಗಿರುವಂತ ಆಭಾ ಮಂಡಲ. ಈ ಆಭಾ ಮಂಡಲ ಹೇಗ್ ಕೆಲಸ ಮಾಡುತ್ತೆ, ಯಾವ ರೀತಿ ಮಾಡುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ನಾವು ನಾಳಿನ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಳ್ತಾ ಬರೋಣ. ಸೊ ನಾವು ಚಕ್ರಗಳ ಬಗ್ಗೆ ಯಾಕೆ ನಾನು ಹೇಳಿದೀನಿ ಅಂದ್ರೆ ನಿಮ್ಗೆ ಚಕ್ರ ಧ್ಯಾನವನ್ನ ನಾವು ತುಂಬಾ ಇಂಪಾರ್ಟೆಂಟ್ ಆಗಿ ಮಾಡ್ಬೇಕು. ನಿಮ್ಗೆ ಎಲ್ಲಾ ಕಡೆನೂ ಕೂಡ ಇನ್ಫಾರ್ಮೇಶನ್ಸ್ ಸಿಗುತ್ತೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಮೇನ್ ಏನ್ ಮಾಡ್ತೀವಿ ನಾವು, ಆ ಚಕ್ರದ ಸುಳಿಯಲ್ಲಿ ಸಿಗಾಕೊಂಡು ಚಕ್ರ 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 ಚಕ್ರಗಳು 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 ಅಂತ ಅಲ್ಲೇ ನಿಂತಿದೀವಿ ನಾವು, ಅಲ್ವಾ? ಸೊ ಆ ಚಕ್ರಗಳನ್ನ ನಾವು ಗೆಲ್ಬೇಕು ಅಂತ ಹೇಳಿದ್ರೆ ಅದಕ್ಕಿರುವಂತ ವಿಧಾನ ಏನು ಅಂದ್ರೆ ನಾವು ಧ್ಯಾನವನ್ನ ಮಾಡಿ. ಸೊ ಒಳ್ಳೇದಾಗ್ಲಿ. ಸೊ ಇವತ್ತಿನ ಇಷ್ಟು ವಿಷಯಗಳನ್ನ ನಾವು ಸಂಪೂರ್ಣವಾಗಿ ನಾವು ತಿಳ್ಕೊಂಡಿದ್ದೇವೆ.